स्वागत है आपका बी न्यूज नेशन में। मैं हूं आबिद हुसैन शेख। आपकी पुलिस आपके घर, घर घर पुलिस का सरकारी प्रोग्राम हुआ शुरू। राज्य सरकार का नया मिशन घर घर पुलिस प्रोग्राम, जहां राज्य के हर पुलिस थाना लिमिट में सरकारी तौर पर इस प्रोग्राम का आगाज करते हुए पुलिस मकामी लोगों के मसले और परेशानियां सुन रही है और इन लोगों को ऑनलाइन धोखाधड़ी, साइबर क्राइम, नशे का इस्तेमाल और बेचने पर एक्शन, बचपन की शादियों पर पाबंदी, सोशल मीडिया पर फैलाए जाने वाले झूठ, ट्रैफिक रूल्स के कानून को तोड़ने वालों पर एक्शन और सीसीटीवी कैमरा इसको बिटाने जैसी अहम जानकारी और मालूमात देते हुए अवेयरनेस फैलाने का काम कर रही है। आपकी पुलिस आपके घर तक पहुंचकर राज्य में पुलिस इसी कड़ी में बागलकोट जिला भर में तमाम थाना अधिकारी घर घर पहुंचकर जनता के बीच जाकर कानून की जागरूकता फैलाने का नज़ारा देखने को मिला। ಪೊಲೀಸರು ಅಂತೇಳಿ ಸರ್ಕಾರ ನಮ್ಗೆ ಆದೇಶ ಆಗೈತಿ. ಈಗ ನಿಮ್ಮ ಮನೆಗೆ ಬಂದು ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ, ಏನಾದ್ರು ತ್ರಾಸ ಮಾಡಿದ್ರೆ, ಆಮೇಲೆ ನಿಮ್ಮ ಮಕ್ಕಳು ಸರಿಯಾಗಿ ನೋಡಲಿಲ್ಲ ಅಂದ್ರೆ, ಅವ್ನು ಹೊಲ ಮನೆ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ, ನೀರಿಂದು ಪೈಖಾನಿದು ಏನಿದ್ರು ಕೂಡ ನಮ್ಮ ಮುಂದೆ ನೀವು ಹೇಳ್ಬೇಕು. ನಿಮ್ಮ ಮನೆಗೆ ನಾವು ಪೊಲೀಸರು ಬರ್ತೀವಿ. ಬೇವ ಸ್ವಚ್ಛರು ಬರೋಬ್ಬರ ನೋಡ್ತಾರಿಲ್ಲ? ನೋಡ್ತಾರ ಇರಲ್ಲ, ನೋಡ್ತಾರಿಲ್ಲ ಸಸಿ? ನಿಮಗೂ ನೋಡ್ತಾ ಇಲ್ಲ? ಒಬ್ಬಕ್ಕೆ ಇದೆಯಾ? ಹ್ಞೂ ಆಯ್ತು. ನಿಮ್ಗೆ ನೋಡ್ತಾರಿಲ್ವೇ? ಏನಾದ್ರು ಅದು ಹಿರಿಯ ನಾಗರಿಕರು ಅಂತ ಬರ್ತೈತಿ. ಬಾ ನೀನು ನನ್ನ ಹತ್ರ ಸರಿಯಾಗಿ ನೋಡ್ಲಿಲ್ಲ ಅಂತಂದ್ರೆ, ಊಟ ಕೊಡ್ಲಿಲ್ಲ ಅಂದ್ರೆ ನನಗೆ ಹೇಳ್ಬೇಕು. ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವಿರಬೇಕು. ಪ್ರತಿಯೊಬ್ಬರಿಗೂ ಪೊಲೀಸ್ ಸ್ಟೇಷನ್ ಅಂದ್ರೆ ಏನಂತ ಗೊತ್ತಾಗಬೇಕು, ಕಾನೂನು ಮೀರಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಸೊ ಆ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯದ ತುಂಬ ಈ ಒಂದು ವಿನೂತನ ಕಾರ್ಯಕ್ರಮ ಜಾರಿಯಲ್ಲಿದೆ. ಇವತ್ತು ನಾವು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಒಂದೊಂದು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು, ಸಿಟಿಗಳಿದ್ರೆ ಒಂದೊಂದು ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಆ ಕುಟುಂಬ ಸದಸ್ಯರ ಒಂದು ಹೆಸರು, ಅವ್ರ ನಂಬರು ಮತ್ತು ಅವರಿಗೆ ಕಾನೂನಿನ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕರಪತ್ರಗಳಿದ್ದಾವೆ, ಅವನ್ನ ನೀಡೋದ್ರ ಮೂಲಕ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಸೊ ಸಮಯದ ನಾನು ಕೂಡ ಅರ್ಜೆಂಟ್ ಪಾಲ್ಗೊಂಡು ಹೋಗೋದಿದೆ, ಅದಕ್ಕಾಗಿ ಕೆಲವೇ ನಿಮಿಷ ಮಾತಾಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಬಿಳಿ ಪೊಲೀಸ್ ಠಾಣೆ ವತಿಯಿಂದ 25 ಜನ ಪೊಲೀಸ್ ನಾವು ಇಲ್ಲಿ ಬಂದಿದ್ದೀವಿ. 25 ಜನ ಪೊಲೀಸರು ಇರ್ತಾರೆ. 6 ಟೀಮ್ ನಾವು ಮಾಡಿದ್ದೀವಿ. ಇಲ್ಲಿ ಮನೆಗಳ ಸಂಖ್ಯೆ ಏನು 1ರಿಂದ ಸ್ಟಾರ್ಟ್ ಆಗುತ್ತೋ ಮುಗಿಯುವವರೆಗೂ ಸಹಿತ ನಮ್ಮ ಸಿಬ್ಬಂದಿಗಳು ಇದು ಸಾಯಂಕಾಲವರೆಗೆ ಆಗ್ತಕ್ಕಂಥ ಒಂದು ಪ್ರೋಸೆಸ್. ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಸಹಿತ 112 ಅಂದ್ರೆ ಏನು, 112 ಅಂತಂದ್ರೆ ಇದು ಎಮರ್ಜೆನ್ಸಿ ನಂಬರು, ಒಂದು ದೇಶ ಒಂದು ಸಂಖ್ಯೆ ಅಂತೇಳಿ. ಇದು ಭಾರತದಾದ್ಯಂತ ನೀವೆಲ್ಲೇ ಹೋದ್ರು ನಿಮಗೆ ಪೊಲೀಸ್ ಹೆಲ್ಪ್ ಬೇಕು ಅಂತಂದ್ರೆ ಜಸ್ಟ್ 112 ನಂಬರ್ ಡೈಲ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಇಲ್ಲಿ ವಿದಿನ್ 20 ಮಿನಿಟ್ಸ್ ಏನಪ್ಪಾ ಅಂತಂದ್ರೆ ಆ 112 ವೆಹಿಕಲ್ ಬಂದು ನಿಲ್ಲುತ್ತೆ. ಅಲ್ಲಿ ಪೊಲೀಸರು ಬರ್ತಾರೆ, ನಿಮಗೆ ಏನ್ ಬೇಕೋ ಸಹಾಯವನ್ನ ಕಾನೂನಾತ್ಮಕ ಅಡಿಯಲ್ಲಿ ಮಾಡ್ತಾರೆ. ಇಲ್ಲಿ ನೀವು ಸಾಕಷ್ಟು 112 ಸ್ಕಾರ್ಪಿಯೋ ತಿರುಗಾಡುತ್ತೆ, ನೀವು ನೋಡಿರ್ಬೋದು. ಅಂದ್ರೆ ನೀವು ಅಲ್ಲಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಬೇಕು, ಸ್ಟೇಷನ್ಗೆ ಮಾಡಬೇಕು ಅಂತೇನಿಲ್ಲ. ಜಸ್ಟ್ 112 ಡೈಲ್ ಮಾಡಿದ್ರಿ ಅಂತಂದ್ರೆ ವೆಹಿಕಲ್ ಬರುತ್ತೆ, ಅವರು ಅಟೆಂಡ್ ಮಾಡ್ತಾರೆ. ಸೊ ಹೀಗಾಗಿ ಎಲ್ಲರಿಗೂ ನಿಮಗೆ ಗೊತ್ತಿರಬೇಕು, ನನಗೆ ಸ್ಟೇಷನ್ PSI ಯಾರು, CPI ಯಾರು, ಪೊಲೀಸ್ ಯಾರು, ನಂಬರ್ ಏನು ಪರಿಚಯ ಇಲ್ಲ ಅನ್ನೋ ಆಗಿಲ್ಲ. ನೀವು 112 ಡೈಲ್ ಮಾಡಿದ್ರೆ ಪೊಲೀಸ್ ವಾಹನವೇ ನಿಮ್ಮ ಮನೆ ಮುಂದೆ ನೀವೇನು ಇರ್ತೀರಿ, ಏನ್ ಸಮಸ್ಯೆ ಇರುತ್ತೆ ಬಂದು ಅಟೆಂಡ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಅದು 112 ಬಗ್ಗೆ ನಿಮಗೆ ಗೊತ್ತಿರಲಿ. ಇನ್ನು ನಾವು 1930 ಅಂತ ಹೇಳ್ತೀವಿ. ಇತ್ತೀಚೆಗೆ ನಾವು ಏನಾಗಿದೆಪ್ಪ ಅಂತಂದ್ರೆ ಈ ಅತ್ಯಂತ ಬುದ್ಧಿವಂತರು ಅಂತ ಏನ್ ಹೇಳ್ತೀವಿ ನಾವು, ಅಂತ ಬುದ್ಧಿವಂತರು ಏನಪ್ಪಾ ಅಂದ್ರೆ ಸೈಬರ್ ಕ್ರೈಮ್ ಗಳನ್ನ ಮಾಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಅಂತಂದ್ರೆ ಯಾರು ಬಂದು ನಿಮ್ಮ ಮನೆಗಳ ಕಾಂತರ ಮಾಡೋದಿಲ್ಲ, ಮೊಬೈಲ್ಗಳಲ್ಲಿ ಅವರು ಮಾಡ್ತಾರೆ. ನಿಮಗೆ OTP ಕಳಿಸ್ತಾರೆ, OTP ನಂಬರ್ ಬಂದಿದೆ, ನಾವು ಬ್ಯಾಂಕ್ದವರು, ಆ ಕಂಪನಿಯವರು, ಈ ಕಂಪನಿಯವರು, ಈ ಮಾಹಿತಿ ಬೇಕಾಗಿದೆ, ಆ ಮಾಹಿತಿ ಬೇಕಾಗಿದೆ, ನಿಮ್ಮ OTP ನಂಬರ್ ಹೇಳಿ ಅಂತ ಹೇಳ್ತಾರ. ನಿಮ್ಮ ಅಕಸ್ಮಾತ್ OTP ನಂಬರ್ ಹೇಳಿದ್ರಪ್ಪ ಅಂತಂದ್ರೆ ವಿದಿನ್ 10ರಿಂದ 15 ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಇರ್ತಕ್ಕಂಥ ಹಣ ಅವ್ರ ಅಕೌಂಟಿಗೆ ಹೋಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಯಾರೇ ನಿಮಗೆ OTP ನಂಬರ್ ಕೇಳಿದ್ರೆ ಹೇಳೋಕೆ ಹೋಗ್ಬೇಡಿ. ಇನ್ನು ಕೆಲವರು ಏನ್ ಮಾಡ್ತಾರೆ, ನಿಮಗೆ ಇಮಿಡಿಯೇಟ್ಲಿ ಸಾಲ ಕೊಡ್ತೀವಿ, ನಿಮಗೆ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಬೇಡ, ನಿಮ್ಮ ಉತ್ತರ ಬೇಡ, ಏನು ಬೇಡ, ಸಾಲ ಕೊಡ್ತೀವಿ ಅಂತೇಳಿ ಅದೊಂದು ಯಾಪ್ ಹಾಕ್ತಾರೆ ನಿಮಗೆ. ನೀವು ನಂಬಿ ಏನ್ ಮಾಡಿಬಿಡ್ತೀರಿ, 1 ಲಕ್ಷ ಸಾಲ ಕೊಡ್ತಾರೆ, ಯಾರು ಗ್ಯಾರಂಟಿ ಇಲ್ಲ, ಏನು ಬೇಕಾಗಿರೋದಕ್ಕೆ ಅಂತೇಳಿ ನೀವು ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಕೌಂಟ್ ಇರ್ತಕ್ಕಂಥ ಹಣ ಅಲ್ಲಿಗೆ ಹೋಗುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ನಿಮಗೆ ಆ ವಸ್ತು ಬಂದಿದೆ, ಈ ವಸ್ತು ಬಂದಿದೆ, ನಿಮಗೆ ಕಾರ್ ಹತ್ತಿದೆ, ನಿಮಗೆ ಗೋಲ್ಡ್ ಹತ್ತಿದೆ,
ನೀವು ಅದು ತಗೊಂಡೋಗ್ಬೇಕಾದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ಇಷ್ಟು ಸದ್ಯಕ್ಕೆ ಇಷ್ಟು ಅಕೌಂಟ್ಗೆ ಹಾಕಿ ಆಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ವೆಹಿಕಲ್ ನ ತಗೊಂಡೋಗಿ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ, ಯಾವ್ದು ನೀವು ಏನು ಲಾಟ್ರಿಗೆ ಹಾಕಿದ್ರು ಕೂಡ ನಮಗೆ ಕಾರ್ ಹತ್ತಿದೆ, ಬೈಕ್ ಹತ್ತಿದೆ ಅಂದ ತಕ್ಷಣ ಮರಳಾಗಿ ಏನ್ ಮಾಡ್ಬಿಡ್ತೀರಿ, ನೀವು ಅಕೌಂಟ್ ಅನ್ನ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕ್ತೀರಿ, ಅದು ವಾಪಸ್ ಬರೋದಿಲ್ಲ. ದಯವಿಟ್ಟು ಆ ಥರದ್ದು ಆಗಬಾರ್ದು. ಇನ್ನು ಕೆಲವರು ಏನ್ ಮಾಡ್ತಾರೆ, ಈಗ ಹೆಂಗೆ ಪೊಲೀಸ್ ಒಂದು ಬ್ಯಾನರ್ ಇದೆ, ಸೊ ಅದೇ ರೀತಿ ಹಿಂದೆ ಅವರು ಇನ್ಫಾರ್ಮ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ, ಸಿಬಿಐ, ಇಡಿ, ಐಟಿ ಡಿಪಾರ್ಟ್ಮೆಂಟ್ ಅಂತೇಳಿ ನಿಮ್ಗೊಂದು ಕಳಿಸ್ಬಿಡ್ತಾರೆ ಅವರು. ಇಲ್ಲ ನಾವು ಸಿಬಿಐನವರು ನೀವು ಹೇಗಾಗಿದೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ಲಿ ಅಂತೇಳಿ ನಿಮಗೆ ಮಾನಸಿಕ ಒತ್ತಡ ಆಗ್ತಾರೆ ಫೋನಲ್ಲಿ. ಅವಾಗ ನೀವು ಗಾಬರಿ ಆಗ್ತೀರಿ. ಅವ್ರು ಹೇಳ್ತಾರೆ ಮತ್ತೆ ನೀವು ಯಾರಿಗೆ ಹೇಳ್ತಕ್ಕದ್ದಲ್ಲ, ಹೇಳಿದ್ರೆ ಅಂತಂದ್ರೆ ಅವರಿಗೆ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಅವಾಗ ಭಯ ಜಾಸ್ತಿ ಆಗತ್ತೆ. ಏನ್ ಮಾಡ್ಬೇಕು ಅಂದ್ರೆ ಇಷ್ಟ ಅಮೌಂಟ್ ಇಮಿಡಿಯೇಟ್ಲಿ ಹಾಕಿ ಅಂತೇಳಿ. और खबरों के लिए देखते रहिए बी न्यूज नेशन।